ಇನ್ನು ಲೋಕಸಭಾ ಚುನಾವಣೆಯ ಅಖಾಡಕ್ಕೆ ಬರೋದಾದ್ರೆ ಕೊಪ್ಪಳ ಲೋಕಸಭಾ ಅಖಾಡ ರಂಗೇರ್ತಾ ಇದೆ. ಬಿಜೆಪಿಯಿಂದ ಪ್ರಭಾಕರ್ ಚಿಣಿ ಹೆಸರು ಮುನ್ನೆಲೆಗೆ ಬಂದಿದೆ. ಸಣ್ಣ ನೀರಾವರಿ ಇಲಾಖೆಯ ನಿವೃತ್ತ ಕಾರ್ಯದರ್ಶಿ ಕೊಪ್ಪಳ ಕ್ಷೇತ್ರಕ್ಕೆ ಒಬಿಸಿ ಮತಗಳೇ ನಿರ್ಣಾಯಕವಾಗಿರೋದ್ರಿಂದ ಒಬಿಸಿ ಅಭ್ಯರ್ಥಿಗಳಿಗೆ ಕೊಪ್ಪಳ ರಣಕಣದಲ್ಲಿ ಮಣೆ ಹಾಕಲಾಗ್ತಾ ಇದೆ. ಕೊಪ್ಪಳ ಕ್ಷೇತ್ರಕ್ಕೆ ಒಬಿಸಿ ಅಭ್ಯರ್ಥಿಯನ್ನೇ ಹಾಕಬೇಕು ಅನ್ನೋ ಕೂಗಿದೆ. ಇದೆಲ್ಲದರ ಮಧ್ಯೆ ಕ್ಷೇತ್ರದಲ್ಲಿ ಪ್ರಭಾಕರ ಚಿಣಿ ಓಡಾಟ ಜಾಸ್ತಿ ಆಗಿದೆ. ವಿಧಾನಸಭೆ ಚುನಾವಣೆ ವೇಳೆಯೂ ಕೂಡ ಟಿಕೆಟ್ ನಿರೀಕ್ಷೆ ಇಟ್ಕೊಂಡಿದ್ರು, ಆದ್ರೆ ಆಗ ಸಿಕ್ಕಿರಲಿಲ್ಲ. ವಿಧಾನಸಭೆ ಚುನಾವಣೆ ವೇಳೆಯೇ ಬಿಜೆಪಿ ಸೇರಿದ್ರು. ಪ್ರಭಾಕರ ಚಿಣಿಗೆ ಟಿಕೆಟ್ ನೀಡೋದಕ್ಕೆ ಪುರುಷೋತ್ತಮ ಮಾನಂದಪುರಿ ಸ್ವಾಮೀಜಿ ಮನವಿ ಮಾಡಿದ್ದಾರೆ. ಬ್ರಹ್ಮವಿದ್ಯಾನಗರ ಭಗೀರಥ ಪೀಠಾಧ್ಯಕ್ಷರು ಚಿಣಿ ಅವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿದ್ದಾರೆ. ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳ ಹೇಳಿಕೆಯ ಮೇರೆಗೆ ಹಾಗಿದ್ರೆ ಈಗ ಚಿಣಿಗೆ ಅವಕಾಶ ಸಿಗುತ್ತಾ ಅನ್ನೋದು ಕುತೂಹಲ. ಆದ್ರೆ ಒಟ್ಟಾರೆಯಾಗಿ ಕೊಪ್ಪಳದಲ್ಲಿ ಅಖಾಡ ರಂಗೇರ್ತಾರೆ. ನಾವು ನಮ್ಮ ಸಮಾಜದ ಹಿರಿಯ ಅಧಿಕಾರಿಯಾಗಿ, ಪ್ರಾಮಾಣಿಕ ದಕ್ಷ ಅಧಿಕಾರಿಯಾಗಿ ಸೇವೆಯನ್ನ ಮಾಡಿ ಸಣ್ಣ ನೀರಾವರಿ ಇಲಾಖೆಯಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದಂತ ನಿವೃತ್ತ ಅಧಿಕಾರಿ ಪ್ರಭಾಕರ್ ಚಿಣಿ ಅವರು ಈಗಾಗಲೇ ಭಾರತೀಯ ಜನತಾ ಪಕ್ಷದಲ್ಲಿ ಗುರುತಿಸಿಕೊಂಡು ಸಾಕಷ್ಟು ಉತ್ತಮ ಕೆಲಸವನ್ನು ಮಾಡ್ತಾ ಸಂಘಟನೆಯನ್ನು ತೋರಿಸಿಕೊಂಡಿರೋದ್ರಿಂದ, ಈ ಸಮುದಾಯದ ಅಭಿವೃದ್ಧಿಗೂ ಸಾಕಷ್ಟು ಕೆಲಸ ಮಾಡಿರೋದ್ರಿಂದ ಪ್ರಭಾಕರ್ ಚಿಣಿ ಅವರನ್ನ ಕೊಪ್ಪಳ ಲೋಕಸಭಾ ಸ್ಥಾನಕ್ಕೆ ಭಾಜಪ ಅಭ್ಯರ್ಥಿಯಾಗಿ ಅವರಿಗೆ ಅವಕಾಶ ಮಾಡಿ ಅಂತ ಹೇಳಿ ಈಗಾಗಲೇ ನಾವು ರಾಷ್ಟ್ರ ಮಟ್ಟದ, ರಾಜ್ಯ ಮಟ್ಟದ ಭಾಜಪ ಪಕ್ಷದ ಮುಖಂಡರಲ್ಲಿ ಮನವಿ ಮಾಡಿದ್ದೇವೆ. ಅದನ್ನು ಆದಷ್ಟು ಅವಕಾಶ ಮಾಡಿಕೊಟ್ಟು ಪ್ರಭಾಕರ್ ಚಿಣಿ ಅವರಿಗೆ ಕೊಪ್ಪಳ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಅವಕಾಶ ಮಾಡಿಕೊಡಬೇಕು. ಆ ಒಂದು ಕ್ಷೇತ್ರದಲ್ಲಿ ಸುಮಾರು 1,60,60,000ಕ್ಕೂ ಹೆಚ್ಚು ಜನರು ಅಲ್ಲಿ ನಮ್ಮ ಸಮುದಾಯದ ಜನರಿದ್ದು, 1,60,000 ಅಂದ್ರೆ ಕಡಿಮೆ ಸಂಖ್ಯೆ ಅಲ್ಲ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿರುವಂತಹ ಸಮುದಾಯವನ್ನ, ಅದರಲ್ಲೂ ಒಬಿಸಿ ಜನರನ್ನ ಪರಿಗಣಿಸಿ ಅಲ್ಲಿ ಕೊಪ್ಪಳ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ಭಾಜಪ ಸ್ಥಾನವನ್ನ ಬಿಜೆಪಿ ಪಕ್ಷದಿಂದ ಕೊಟ್ಟು